ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಶಾಸಕಿಯರು ಹಾಗೂ ಪರಿಷತ್ ಸದಸ್ಯರನ್ನ ಸೇರಿ 8 ನಾಯಕಿಯರಿದ್ದಾರೆ. ಆದರೆ ಈ 8 ನಾಯಕಿಯರಲ್ಲಿ ಒಬ್ಬರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಡಿಕೆಶಿ ಸರ್ಕಾರ ರಚನೆಯಾಗಿ 2 ತಿಂಗಳಾಯಿತು. ಮೊದಲ ಸಂಪುಟ ರಚನೆಯೂ ಆಗಿದೆ. ಆದರೆ ಇಲ್ಲೂ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿಲ್ಲ. ಇದು ಈ ಕ್ಷಣಕ್ಕೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವಾಗ ಮೊದಲ ಲಿಸ್ಟ್ನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಲಿಲ್ವೋ, ಈಗ 2 ರಿಂದ 3 ಮಂದಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಕೂಗೆದ್ದಿದೆ. ಈ ಸಂಬಂಧ ಪಕ್ಷಾತೀತವಾಗಿಯೂ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿರೋ 8 ನಾಯಕಿಯರು ಲಾಬಿ ಶುರು ಮಾಡಿದ್ದಾರೆ. ಒಂದ್ ಕಡೆ ಸಿದ್ದು ಬಣ, ಇನ್ನೊಂದ್ ಕಡೆ ಡಿಕೆಶಿ ಬಣ. ಹೇಗಾದ್ರೂ ಮಾಡಿ ಪಟ್ಟ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಹಾಗಾದ್ರೆ 8 ನಾಯಕಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ? ಯಾರೆಲ್ಲ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೆಸ್ತಿದ್ದಾರೆ? ಯಾರ ಬಣದಲ್ಲಿ ಯಾರು ಗುರುತಿಸಿಕೊಂಡಿದ್ದಾರೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಪಟ್ಟಕ್ಕಾಗಿ ಮಹಿಳಾ ನಾಯಕಿಯರ ಪೈಪೋಟಿ. ಆತ್ಮೀಯರೇ, ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟು 8 ನಾಯಕಿಯರಿದ್ದಾರೆ. ಅದರಲ್ಲಿ 5 ವಿಧಾನಸಭೆ ಸದಸ್ಯರು, ಉಳಿದ 3 ವಿಧಾನ ಪರಿಷತ್ ಸದಸ್ಯರು. ಈ 8 ಮಂದಿಯಲ್ಲಿ ಮೊದಲ ಹಂತದ ಸಚಿವ ಸಂಪುಟ ರಚನೆಯಲ್ಲಿ ಯಾವ ಮಹಿಳಾ ಶಾಸಕರಿಗೂ ಅವಕಾಶ ಸಿಕ್ಕಿಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ನೀಡಲಾಗುತ್ತೆ ಅನ್ನೋ ಸುದ್ದಿ ಹಬ್ಬಿದ್ರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಚಿವರ ಪಟ್ಟಿಯಲ್ಲಿ ಇವರ ಹೆಸರು ಇರಲಿಲ್ಲ. ಹೀಗಾಗಿ ಈ ಬಾರಿ ಪಟ್ಟ ಗಿಟ್ಟಿಸಿಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಮಹಿಳೆಯರ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, KH ಮುನಿಯಪ್ಪ ಪುತ್ರಿ ರೂಪಕಲಾ ಶಶಿಧರ್, ಹಿರಿಯ ನಾಯಕಿ ಮೋಟಮ್ಮ ಪುತ್ರಿ ನಯನಾ ಮೋಟಮ್ಮ ಮತ್ತು ಕನೀಜ್ ಫಾತಿಮಾ ಇದ್ದಾರೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯೆಯಾಗಿ ಚಿತ್ರನಟಿ ಉಮಾಶ್ರೀ, ಡಾಕ್ಟರ್ ಆರತಿ ಕೃಷ್ಣ, ಬಲಿಸ್ಕ ಬಾನು ಪಕ್ಷೇತರ ಶಾಸಕಿಯಾಗಿ ಗೆದ್ದು ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿರುವ ಮಾಜಿ ಉಪಮುಖ್ಯಮಂತ್ರಿ MP ಪ್ರಕಾಶ್ ಅವರ ಪುತ್ರಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಸಹ ಅಖಾಡದಲ್ಲಿದ್ದಾರೆ. ಡಿಕೆಶಿ ಸಿಎಂ ಆದ ಸಂದರ್ಭದಲ್ಲಿ ಮುನಿಯಪ್ಪ ಪುತ್ರಿ ರೂಪಕಲಾ ಶಶಿಧರ್ ಈ ಬಾರಿ ತಾವು ಸಚಿವೆ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ದಿಲ್ಲಿ ನಾಯಕರು ಕೂಡ ಮನಸ್ಸು ಮಾಡಿದ್ರು. ಆದ್ರೆ ಅಂತಿಮವಾಗಿ KH ಮುನಿಯಪ್ಪನವರಿಗೆ ಮತ್ತೆ ಸಚಿವರಾಗುವ ಅವಕಾಶ ಸಿಕ್ಕಿದ್ರಿಂದ ರೂಪಕಲಾ ಅವರಿಗೆ ಮಂತ್ರಿ ಭಾಗ್ಯ ದೊರೆಯದಂತಾಯಿತು. ಅಪ್ಪನಿಗೆ ಮಂತ್ರಿ ಭಾಗ್ಯ ಸಿಕ್ಕಿದ್ದರಿಂದ ಈ ಬಾರಿ ರೂಪಾ ಅವರಿಗೆ ಸಚಿವೆ ಸ್ಥಾನ ಸಿಗಲ್ಲ. ಹೀಗಾಗಿ ಇನ್ನುಳಿದ 7 ಮಂದಿಯಲ್ಲೇ ಪೈಪೋಟಿ ಶುರುವಾಗಿದೆ. ಇದರಲ್ಲಿ ಮೊದಲ ಸಾಲಿನಲ್ಲಿ ಕಾಣಿಸ್ತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಮೂಲದ ಮುಂಚೂಣಿ ನಾಯಕಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಸಿಎಂ ಡಿಕೆಶಿ ಆಪ್ತ ಬಣದಲ್ಲೂ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಈ ಬಾರಿ ಲಕ್ಷ್ಮಿ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತಿದೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಹಗರಣ ನಡೆದಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಕೊನೆ ಕ್ಷಣದಲ್ಲಿ ಯಾವುದೇ ಬದಲಾವಣೆಯಾದ್ರೂ ಅಚ್ಚರಿ ಇಲ್ಲ. ಇನ್ನು 2ನೇ ಹೆಸರು ನಯನಾ ಮೋಟಮ್ಮ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಆದರೂ ಕೂಡ ಸಚಿವ ಸ್ಥಾನಕ್ಕೆ ಪೈಪೋಟಿಗಿಳಿದಿದ್ದಾರೆ. ಯಾಕಂದ್ರೆ ಈ ಬಾರಿಯ ಸಂಪುಟ ವಿಸ್ತರಣೆ ವೇಳೆ ಹೊಸ ನಾಯಕರಿಗೆ ಹೆಚ್ಚಿನ ಮಹತ್ವ ನೀಡುವಂತೆ ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ. ಹೀಗಾಗಿ ಮಹಿಳಾ ಕೋಟದಲ್ಲೂ ತಮಗೂ ಸ್ಥಾನ ಸಿಗಬಹುದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿಯೇ ಕಳೆದ 15 ದಿನದಿಂದ ದಿಲ್ಲಿಯಲ್ಲೇ ಠಿಕಾಣಿ ಹೂಡಿದ್ರು. ಮೊನ್ನೆ ತಾನೇ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಈ ವೇಳೆ ಮೇಡಮ್ ಸಚಿವ ಸ್ಥಾನ ಸಿಗಬಹುದಾ ಅಂತಿದ್ದಂತೆ ಖುಷಿಯಲ್ಲೇ ಕಾದು ನೋಡಿ ಅಂದಿದ್ರು. ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನದ ಸೂಚನೆ ಸಿಕ್ಕಿದೆಯಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಇನ್ನೊಂದ್ ಕಡೆ ನಯನಾ ಕೂಡ ಡಿಕೆಶಿಯ ಪರಮಾಪ್ತ ಬಳಗದಲ್ಲಿದ್ದಾರೆ. ಹೀಗಾಗಿ ಡಿಕೆಶಿ ಪಟ್ಟಿಯಲ್ಲಿ ಇವರ ಹೆಸರು ಇದ್ರೂ ಅನುಮಾನ ಇಲ್ಲ. ಆತ್ಮೀಯರೇ, ಇನ್ನು ಪರಿಷತ್ ಸದಸ್ಯರಲ್ಲಿ ಉಮಾಶ್ರೀ ಹಾಗೂ ಡಾಕ್ಟರ್ ಆರತಿ ಕೃಷ್ಣ ಹೆಸರು ಮುಂಚೂಣಿಯಲ್ಲಿ ಓಡ್ತಾ ಇದೆ. ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಸಚಿವೆ ಸ್ಥಾನ ನೀಡೋದಕ್ಕೆ ಸಿಎಂ ಡಿಕೆಶಿ ಒಲವು ತೋರಿದ್ದಾರೆ ಅನ್ನೋ ಮಾತಿದೆ. ಅಲ್ಲದೆ ಒಕ್ಕಲಿಗ ಕೋಟಾದಿಂದ ಆರತಿ ಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವ ಆಗ್ರಹವೂ ಹೆಚ್ಚಾಗಿದೆ. ಸದ್ಯಕ್ಕೆ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಅವರನ್ನ ಸೇರಿಸಿ ಒಟ್ಟು 5 ಜನ ಶಾಸಕರಿಗೆ ಅವಕಾಶ ಇದೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕೃಷ್ಣ ಬೈರೇಗೌಡ ಅವರಿಗೆ ಪ್ರಮುಖ ಜವಾಬ್ದಾರಿ ಕೊಡಲಾಗಿದೆ. ಹೀಗಾಗಿ ಬಾಕಿ ಉಳಿದಿರುವ 3 ಸಚಿವ ಸ್ಥಾನದಲ್ಲಿ ಒಂದನ್ನ ಡಾಕ್ಟರ್ ಆರತಿ ಕೃಷ್ಣಗೆ ನೀಡಲಾಗುತ್ತೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ. ಇನ್ನು
ಉಮಾಶ್ರೀ ಅವರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೂರ್ಣ ಪ್ರಮಾಣದ ಸಚಿವೆಯಾಗಿದ್ದವರು, ಅಲ್ಲದೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಈ ಬಾರಿಯೂ ತಮಗೆ ಸಚಿವೆ ಸ್ಥಾನ ನೀಡುವಂತೆ ಉಮಾಶ್ರೀ ಲಾಬಿ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಉಮಾಶ್ರೀ ಕಳೆದ 15 ದಿನದಿಂದ ದಿಲ್ಲಿಯಲ್ಲೇ ಉಳಿದಿದ್ದಾರೆ. ಮಹಿಳಾ ಸಚಿವೆಯರ ವಿಷಯದಲ್ಲಿ ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಉಮಾಶ್ರೀ ಹೆಸರು ಇದ್ರೂ ಅನುಮಾನ ಇಲ್ಲ. ಸದ್ಯಕ್ಕೆ ಮಹಿಳಾ ಸಚಿವೆಯರ ವಿಷಯದಲ್ಲಿ 4 ಹೆಸರು ಭಾರಿ ಮುನ್ನೆಲೆಯಲ್ಲಿದೆ. ಆದ್ರೆ ಇದರಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದೇ ಕುತೂಹಲ. ಆತ್ಮೀಯರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತರಲಾದ ಗ್ಯಾರಂಟಿ ಯೋಜನೆಗಳು ಹೆಚ್ಚಾಗಿ ಮಹಿಳಾ ಕೇಂದ್ರಿತ ಯೋಜನೆಗಳೇ ಆಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ, ಇನ್ನು ಮಹಿಳಾ ಪ್ರಯಾಣಿಕರಿಗೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡುವ ಶಕ್ತಿ ಗ್ಯಾರಂಟಿ ಯೋಜನೆ, ಹೀಗೆ ಬಹುತೇಕ ದೊಡ್ಡ ಯೋಜನೆಗಳು ಮಹಿಳೆಯರ ಕೇಂದ್ರೀಕೃತವಾಗೇ ಇದೆ. ಆದರೆ ಇದುವರೆಗೂ ಒಬ್ಬ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡಿಲ್ಲ. ಹೀಗಾಗಿ ಈ ಬಾರಿ ಎಷ್ಟು ಮಂದಿಗೆ ಮಣೆ ಹಾಕ್ತಾರೆ ಹಾಗೂ ಯಾರಿಗೆ ಪಟ್ಟ ಕಟ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.